ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ಏನು ಗೊತ್ತಾ, ಇವತ್ತು ನಾವು ವಾಕಿಂಗ್ ಹೋಗಬೇಕಿತ್ತು, ನಮ್ಮ ನಾರ್ಮಲ್ ರುಟೀನು. ಸೊ ವಾಕಿಂಗ್ ಹೋಗೋ ಟೈಮಲ್ಲಿ ನಮ್ಮ ಅಕ್ಕ ಸಿಕ್ಕಿದ್ದಾರೆ, ಹೊಸೊಬ್ರು ಬಂದಿದ್ದಾರೆ ನಮ್ಮ ವ್ಲಾಗ್ಗೆ ಇವತ್ತು. ಆದರೆ ವಿಡಿಯೋ ಕೇಲ್ ಕೆಫೆ ಆಯಿತು, ಸೊ ಅದ್ರಲ್ಲಿ ನೋಡಿರ್ತೀರ. ಬಟ್ ಇವತ್ತು ವಾಕಿಂಗ್ಗೆ ಇವ್ರು ಬಂದಿದ್ದಾರೆ, ಹಳೆ ಅಕ್ಕನೇ ಬಟ್ ಹೊಸ ವ್ಯಕ್ತಿ, ಹೊಸ ಗೆಸ್ಟ್ ನಮ್ಮ ವ್ಲಾಗ್ಗೆ. ಸೊ ಮಹಾಪ್ರಭು ಏನಿಲ್ಲಿ ಅದನ್ನೇ ಹಾಕೋದು ಮೇಮು ಪಕ್ಕ ಗೈಸ್. ಸೊ ವಾಕಿಂಗ್ ಮಾಡಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸಖತ್ತಾಗಿರುತ್ತೆ ಈ ವ್ಲಾಗು, ಕಂಟೆಂಟ್ಸ್ ಮಾತ್ರ ಸೂಪರ್ ಆಗಿದೆ. ಸೊ ವ್ಲಾಗ್ನ ಕೊನೆ ತನಕ ನೋಡಿ. ಹಾವ್ ನೋಡಿ ಭಯ ಪಡ್ಕೊಂಡ್ರು ಗೈಸ್. ಅದು ಇವರು ಇಲ್ಲಿ ಹೇಮಾ ಅಂತ ಇದಾರಲ್ಲ ಇವರು, ಮತ್ತೆ ಇವರು ಹೆಂಗ್ ಯಾವ ರೇಂಜಿಗೆ ನೋಡಿ ಭಯ ಪಟ್ರು ಅಂದ್ರೆ ಏನೋ ಏನೋ ಒಂದ್ ಸಣ್ಣ ಹಾವು ಗೈಸ್ ಅಷ್ಟೇ. ಅದಕ್ಕೆ ಎಷ್ಟು ಭಯ ಪಡ್ತಾರೆ ಅಂದ್ರೆ ಒಂದು ಏನೋ ಬಂದು ಕಚ್ಚಿಬಿಡ್ತು ಅನ್ನೋ ಥರ ಆ ರೇಂಜಲ್ಲಿ ಭಯ ಪಟ್ರು ಗೈಸ್. ನಾನು ಅದು ರಿಯಾಕ್ಷನ್ ವಿಡಿಯೋ ತಗೋಬೇಕಾಗಿತ್ತು. ಹೆಂಗಂದ್ರೆ ಯಪ್ಪ ನೆಕ್ಸ್ಟ್ ಲೆವೆಲ್ಗೆ ಭಯ ಪಡ್ತಾರೆ ಗೈಸ್. ಇವ್ರಿಗೆ ಧೈರ್ಯ ಅನ್ನೋದೇ ಇಲ್ಲ, ನಿಮಗೆ ಧೈರ್ಯನೇ ಇಲ್ಲ. ಮತ್ತೆ ಹಾವಿಗೆ ಏಂತ ಕೆದ್ರಕೊಂಡ್ರಿ ಹೇಳಿ? ಭಯ ಪಡಿಸ್ತೀರಲ್ರಿ, ನಾನ್ ಮುಂದೆ ನಿಂತ್ಕೊಂಡ್ರೆ ಹೋಗುತ್ತದ ಆಚೆ. ಹೋಯ್ತಲ್ಲ ಅಲ್ಲಿ, ನಾನು ನೋಡ್ತಾ ಅನ್ಸುತ್ತೆ ಹೋಗುತ್ತೆ. ಗೈಸ್ ಇವತ್ತು ನಮ್ಮ ವಾಕಿಂಗ್ ರುಟೀನ್ಗೆ ಯಾರು ಜಾಯ್ನ್ ಆಗಿದ್ದಾರೆ ಅಂತ ತೋರಿಸ್ತೀನಿ. ಹೊಸ ಗೆಸ್ಟ್ ಬಂದಿದ್ದಾರೆ ನಮ್ಮ ವಾಕಿಂಗ್ ರುಟೀನ್ಗೆ, ಅದು ಹೇಮಾ ಅವರು. ಇವರೇ ತುಂಬಾ ದಿನ ಆದ್ಮೇಲೆ ಬಂದ್ಬಿಟ್ಟಿದ್ದಾರೆ. ಫಸ್ಟ್ ಯಾರೋ ಒಬ್ರು ದರ್ಶನ ಕೊಟ್ರು, ಸ್ಟಾರ್ಟಿಂಗ್ ಅಲ್ಲೇ ಎಂಟ್ರೆನ್ಸ್ ಅಲ್ಲೇ ದರ್ಶನ ಮಾಡ್ಕೊಂಡ್ ಬಂದೆ ನಾನು. ಹೆಂಗಿತ್ತು ದರ್ಶನ? ಸಖತ್ತಾಗಿತ್ತು. ಹಾರ್ಟ್ ಅಟ್ಯಾಕ್ ಬರೋ ರೇಂಜಲ್ಲಿ ಇತ್ತ. ಏನು ನಂಗೆ ಇನ್ನೂ ಕೈಯೆಲ್ಲ ನಡೀತೈತೆ. ಅವರು ಫಸ್ಟ್ ನೋಡಿದ್ ನಮ್ ಲಿಖಿತಾ ಪಕ್ಕ ನಾನು ನಿಂತಿದ್ದೀನಿ. ಏನ್ ನೋಡೋ ಗೊತ್ತಿಲ್ಲ, ಒಂಥರ ಕೊಳ ಅಂತ ಇತ್ತು. ಗೈಸ್ ಹಾವು ಮಾತ್ರ ಸಕ್ಕತ್ತಾಗಿತ್ತು. ನಾನು ನೋಡಿ ಇವತ್ತು ಫುಲ್ ಖುಷಿಯಾದೆ ಅನ್ಕೊಳ್ಳಿ. ನನ್ನ ಡ್ರೀಮ್ ಕಮ್ ಟ್ರೂ. ನನ್ನ ಹಾವನ್ನ ನೋಡಬೇಕು ಅಂತ ಇತ್ತು. ಸೊ ಹಾವನ್ನ ನೋಡಿದ್ದೀನಿ, ಸಕ್ಕತ್ತಾಗಿ ಏನಂತಾರೆ ಕ್ರಾಲ್ ಮಾಡ್ಕೊಂಡು ಹೋಗ್ತಾ ಇತ್ತು ಗೈಸ್. ಇಟ್ ವಾಸ್ ಸೂಪರ್. ಹೀಗೆ ಇವತ್ತು ಇವರು ನಮ್ಮ ಬ್ಲಾಗ್ಗೆ ಜಾಯ್ನ್ ಆಗಿದ್ದಾರೆ ಆ್ಯಂಡ್ ವಾಕಿಂಗ್ ರುಟೀನ್ಗೆ ಜಾಯ್ನ್ ಆಗಿದ್ದಾರೆ. ನೋಡ್ಬೇಕು ನನಗೆ ಗೊತ್ತಿಲ್ಲ, ಸೀರಿಯಸ್ಲಿ ಏನೋ ದೊಡ್ಡ ಮನ್ಸು ಮಾಡಿ ಇವತ್ತಿಂದ ವಾಕಿಂಗ್ ಬರೋಣ ಅನ್ಕೊಂಡೆ ನಾನು. ಇದಾದ್ಮೇಲೆ ಬರ್ತೀನಿ ಅನ್ನೋದು ಡೌಟ್. ಸೀರಿಯಸ್ಲಿ ಆ ಕಡೆ ಹೋಯ್ತಾನೆ ಇಲ್ಲ. ಚಿರತೆ ಇದೆ ಅಂತ ಸೀರಿಯಸ್ಲಿ ಯಾರು ಹೇಳಿದ್ರು? ಏನಿದೆ ನೇಹಾ ಏನಿದೆ ನೋಡಿ ಇಲ್ಲಿ? ಚಿರತೆ ಮತ್ತೆ ಆನೆ ಕಾಣಿಸ್ಕೊಂಡಿದೆ. ಅದು ಜಿಕೆವಿಕೆ ಸರೌಂಡಿಂಗ್ CCTVಯಲ್ಲಿ. ಓಕೆ. ಸೊ ಚಿರತೆ ಮತ್ತೆ ಆನೆ ಇದೆಯಂತೆ ಗೈಸ್ GKVKಲಿ. ಸೊ ನಾವು ಬಂದಿರೋದು GKVK ತಿಂಡ್ಲು. ವಾಕ್ ಮಾಡಕ್ ಇದೇ ಜಾಗ ನಾವು ಬರೋದು. ನೋಡಿ ಎಷ್ಟು ಚೆನ್ನಾಗಿದೆ. ಗೈಸ್ ವಾಕಿಂಗ್ ಬಂದಿದ್ದೀವಿ. ವಾಕಿಂಗ್ ನ ಮುಗಿಸ್ಕೊಂಡು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀವಿ. ಏನಿಲ್ಲ, ನಿದ್ರೆ ಕಂಟೆಂಟ್ ಜಾಸ್ತಿ ಅಂತ ಅವ್ರಿಬ್ಬರು ಮುಂದೆ ಕಳ್ಸ್ಬಿಟ್ಟು ನನ್ನ ಮಾತ್ರ ಹಿಂದೆ ಇಟ್ಕೊಂಡವನೆ. ಏನೇನ್ ಮಾಡ್ತಾನೆ ನನಗೆ ಗೊತ್ತಿಲ್ಲ. ಸ್ಟಾರ್ಟಿಂಗ್ ಅಲ್ಲ ನಾನು ಹಾವು ನೋಡ್ಬಿಟ್ಟೆ. ಸೊ ವಾಕಿಂಗ್ ನ ಮುಗಿಸ್ಕೊಂಡು ವ್ಲಾಗ್ನ ಕಂಟಿನ್ಯೂ ಮಾಡ್ತೀವಿ. ಸೊ ಸ್ಟೇ ಟ್ಯೂನ್ಡ್, ವ್ಲಾಗ್ನ ಕಂಪ್ಲೀಟ್ ನೋಡಿ. ಗೈಸ್ ವಾಕಿಂಗ್ ಅಂತ ಬಂದ್ಬಿಟ್ಟು ರೀಲ್ ಶೂಟ್ ಮಾಡ್ತಾ ಇದ್ದಾರೆ ಗೈಸ್. ನೋಡಿ ರೀಲ್ ಶೂಟ್ ನಡೀತಾ ಇದೆ ಗೈಸ್. ರೀಲ್ ಶೂಟ್ ಮಾಡ್ತಾ ಇದ್ದಾರೆ ಇವರು. ವಾಕಿಂಗ್ ಅಂತ ಬಂದ್ಬಿಟ್ಟು ಇದು ವಾಕ್ ಮಾಡೋದು ಇವ್ರ ಮಕ್ಕಕ್ಕಿಷ್ಟು. ನೋಡಿ ವಾಕ್ ಮಾಡೋದು ಬಿಟ್ಟು ರೀಲ್ ನೋಡ್ತಾ ಇದ್ದಾರೆ. ನೋಡಿ ಹೆಂಗ್ ಬಂದಿದೆ ಅಂತ. ಚೆನ್ನಾಗಿ ಬಂದಿದೆ. ಮಾಡಿರೋದು ಸ್ಟೇರಿಂಗ್ ಕ್ಯಾಸ್ಟಲ್ಲಿ ಇವರೇ ಇರೋದು ಗೈಸ್. ನೋಡಿ ಇಲ್ಲಿ ವಾಕಿಂಗ್ ಮಾಡ್ಕೊಂಬನ್ನಿ ಅಂದ್ರೆ ಏನು ಗದಂದಾರಿ ಕೆಲಸ ಮಾಡ್ಕೊಂಡ್ ಬರ್ತಾ ಇದಾರೆ ಇಲ್ಲಿ. ಕಪಲ್ಸ್ ತರ ನಡ್ಕೊಂಡ್ ಬರ್ತಾ ಇದಾರೆ. ಕಪಲ್ಸಾ ನೀವಿಬ್ರು? ಮಾತಾಡಿ. ಕಪಲ್ಸಾ ನೀವಿಬ್ರು? ಕಾಣಿಸ್ತಾ ಇಲ್ಲ. ಓಹೋ. ಸೊ ಆಟ ಆಡ್ಕೊಂಡು ಬರ್ತಾ ಇದ್ದಾರೆ ಆ್ಯಂಡ್ ಇವರು ಡಾನ್ಸ್ ಮಾಡ್ತಾ ಇದ್ದಾರೆ.
ಇದು ನಮ್ಮ ವಾಕಿಂಗ್ ಮಾಡೋ ಸ್ಟೈಲ್. ವಾಕಿಂಗ್ ಬರ್ತೀವಿ ಅಂದರೆ ಇದೇ ನಾವು ಮಾಡೋದು ಗೈಸ್. ಏನು ಗೊತ್ತಾ, ಇವತ್ತು ನಮ್ಮ ಅಕ್ಕ ಅವರು ಜಿಮ್ ನೋಡೋಕ್ಕಂತ ಬಂದಿದ್ದಾರೆ. ಸೊ ಜಿಮ್ ಸೀರಿಯಸ್ಲಿ ತಲೆ ನೋವ್ತಾ ಇದೆ ಗೈಸ್ ನನಗೆ. ಇವರು ಬಂದ್ಬಿಟ್ಟು ಆನ್ ಸ್ಪಾಟ್ ಬಂದ್ಬಿಟ್ಟು ಜಿಮ್ಗೆ ಸಡನ್ನಾಗಿ ಸೇರ್ಕೊಂಡ್ಬಿಟ್ರು ಗೈಸ್. ಇವರು ನೋಡಿ, ಇವರೇ ಜಿಮ್ಮು ಜಸ್ಟ್ ಚೆಕ್ ಮಾಡ್ತೀನಿ ಅಂತ ಬಂದಿದ್ದು ಗೈಸ್, ಸಡನ್ನಾಗಿ ಸೇರ್ಕೊಂಡು. ಇವರು ಗೈಸ್ ಏನು ಗೊತ್ತಾ, ಜಿಮ್ ಸುಮ್ಮನೆ ನೋಡೋಣ ಅಂತ ಬಂದಿದ್ದು ಗೈಸ್, ಬಟ್ ಅದು ಇವರು ಜಿಮ್ಮೇ ಸೇರ್ಕೊಂಡ್ಬಿಟ್ರು. ನಮ್ಮ ಹೇಮಕ್ಕ ಫುಲ್ ಜಿಮ್ಮೇ ಸೇರ್ಕೊಂಡ್ಬಿಟ್ಟಿದ್ದಾರೆ ಗೈಸ್. ಹೇಮಕ್ಕ ಹೆಂಗಿದೆ ಜಿಮ್ಮು? ಸಕ್ಕತ್ತಾಗಿದೆಯಾ? ಫುಲ್ ಮೋಟಿವೇಶನಲ್ ಜಿಮ್ ಮಾಡಬೇಕು ಅಂತ ಬರ್ತಿದ್ದೀನಿ. ಸೊ ಬೇಗ ಜಿಮ್ ಸೇರ್ಕೊಂಡ್ಬಿಟ್ರಿ. ಸುಮ್ಮನೆ ನೋಡ್ತೀನಿ ಅಂತ ಬಂದ್ಬಿಟ್ಟು ಜಿಮ್ ಸೇರ್ಕೊಂಡ್ಬಿಟ್ಟಿದ್ದಾರೆ ಫುಲ್. ಇವಾಗ ಇವರು ಬಿ ಎಮ್ ಐ ಚೆಕ್ ಮಾಡ್ತಿದ್ದಾರೆ. ಲೆಟ್ಸ್ ಸಿ ಅವ್ರ BMI ಎಷ್ಟಿದೆ ಅಂತ. ಇವಾಗ ಹಿಂಗಿದ್ದಾರೆ ಗೈಸ್, ಅವ್ರ ಬಾಡಿ ಹಿಂಗಿದೆ. ಇನ್ನೊಂದು 3 months ಬಿಟ್ಟು ಅವ್ರ ಬಾಡಿ ಹೆಂಗಿರುತ್ತೆ ಅಂತ ನೋಡೋಣ. ಎಲ್ಲ ತೋರ್ಸಂಗಿಲ್ಲ, ಇಟ್ ಇಸ್ ಪರ್ಸನಲ್. 73 kg ಇದ್ದಾರೆ ಗೈಸ್. ಫಿಂಗರ್ಸ್ ಇಲ್ಲಿ, ತಮ್ ಫಿಂಗರ್ ಇಲ್ಲಿ. ಗೈಸ್ 73 kg ಇದ್ದಾರೆ. ನೋಡೋಣ ಇನ್ನೆಷ್ಟು kg ಆಗ್ತಾರೆ ಅಂತ. ಅವಾಗ ಮಾಡ್ತೀನಿ. And now she's checking 11.5k followers. ನೆನಪಿರ್ಲಿ. I don't care. You don't care? I don't Okay bro. All the very best for your future. Tell again. I don't All care. the best for your future. Thanks. ಅಷ್ಟೇ ಹೇಳಿ. ಕಟ್ ಮಾಡಬೇಕು ಅನ್ಕೋತಾ ಇದ್ದಾರೆ ಗೈಸ್. ನೋಡೋಣ ಎಷ್ಟು ಕಟ್ ಮಾಡ್ತಾರೆ ಅಂತ. ಗೈಸ್ ಇದೇ ಜಿಮ್ ನಮ್ಮ ಹೇಮಕ್ಕ ಸೇರ್ಕೊಂಡಿರೋದು. ಜಿಮ್ ಮಾತ್ರ ಸಖತ್ತಾಗಿದೆ. ಸೊ ಗೈಸ್ ಇವತ್ತು ನಾವು ರೀಲ್ ಶೂಟಿಂಗ್ ಬಂದಿದ್ದೀವಿ ವಿತ್ ಮೋನಿಶಾ ಮ್ಯಾಮ್ ಆ್ಯಂಡ್ ಶಿ ಈಸ್ ಹಿಯರ್, ದ ಗಾರ್ಜಿಯಸ್ ಪ್ರಿನ್ಸೆಸ್. ಸೊ ಅವ್ರ ಜೊತೆ ನಾವು ಇವತ್ತು ರೀಲ್ ಶೂಟ್ ಮಾಡೋಕ್ಕೆ ಬಂದಿದ್ದೀವಿ. ಸೊ ರೀಲ್ ಶೂಟ್ ಹೇಗೆ ಹೋಗುತ್ತೆ ಅಂತ ನೋಡೋಣ. ಆ್ಯಂಡ್ ವಿ ಆರ್ ಸ್ಟಾರ್ಟಿಂಗ್ ದ ಶೂಟ್ ನಾವು. Bye guys. Bye. ಸೊ ಇದು ಯಾವ ಸಾಂಗ್ ಅವರು ಮ್ಯಾಮ್ ಡಾನ್ಸ್ ಮಾಡ್ತಿರೋದು ಅಂತ ಎಲ್ಲರೂ ಕಾಮೆಂಟ್ ಮಾಡಿ ಗೈಸ್. ಸೊ ನೋಡೋಣ ಎಷ್ಟು ಜನ ಕರೆಕ್ಟಾಗಿ ಕಾಮೆಂಟ್ ಮಾಡ್ತಾರೆ ಯಾವ ಸಾಂಗ್ ಅಂತ ಅಂದ್ಬಿಟ್ಟು. ಗೈಸ್ ಸಕ್ಸಸ್ಫುಲಿ ವಿ ಕಂಪ್ಲೀಟೆಡ್ ದ ರೀಲ್ ಶೂಟ್. 8 o'clock ಸ್ಟಾರ್ಟ್ ಮಾಡಿದ್ದು 9:45 ಆಯಿತು ರೀಲ್ಸ್ ಮುಗಿಸೋ ಅಷ್ಟೊತ್ತಿಗೆ. ಆ್ಯಂಡ್ ಸಕ್ಸಸ್ಫುಲಿ ಆಗಿದೆ. ನಮ್ಮ ಮೋನಿಶಾ ಮ್ಯಾಮ್ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಆಗುತ್ತೆ, ಎಲ್ಲರೂ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ಮಾಡಿ. ಆ್ಯಂಡ್ ನಮ್ಮ ಮ್ಯಾಮ್ ಈಗ ಮಾತಾಡಿ ಎಂಡ್ ಮಾಡ್ತಾರೆ. ಸೊ ಹೌ ವಾಸ್ ದ ರೀಲ್ ಶೂಟ್? ಇಟ್ ವಾಸ್ ವೆರಿ ಗುಡ್. ಸೊ ಎಲ್ಲರೂ ರೀಲ್ ಶೂಟ್ನ ಈ ಆ್ಯಕ್ಚುಲ್ ವೀಡಿಯೋನ ನನ್ನ ಇನ್ಸ್ಟಾ ಪೇಜ್ dr.monisha.e ನನ್ನ ಪೇಜ್ ಲಿಂಕ್ ಕೆಳಗಡೆ ಹಾಕಿರ್ತೀವಿ, ಅದನ್ನು ನೋಡಿ ಶಾರ್ಟ್ ಬೈ ಧ್ರುವ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಆಕಿಫ್ ಮೈ ಸ್ಟೂಡೆಂಟ್, ಥ್ಯಾಂಕ್ ಯು ಸೋ ಮಚ್. ಸೊ ಕಂಪ್ಲೀಟ್ ವೀಡಿಯೋನ ನನ್ನ ಇನ್ಸ್ಟಾಲ್ ನೋಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮೈ ಬ್ರೋ ಚಾಲೆಂಜ್. ಸೊ ನೆಕ್ಸ್ಟ್ ವ್ಲಾಗ್ ಸಿಗೋಣ ಅಂದರೆ ನಾಳೆ. ಸೊ ಥ್ಯಾಂಕ್ ಯು. ಇದೆ ಸಾರಿ ಗೈಸ್, ಸಾರಿ ಗೈಸ್, ಇದೇ ಹೇಳೋದು. ಡಿಸ್ಟರ್ಬೆನ್ಸ್ ಹೆಂಗೆಲ್ಲ ಮಾಡ್ಬೋದು ಅಂದ್ರೆ ಇವ್ರ ಹತ್ರ ಕಲಿಬೇಕು. ಇವ್ರ ಹತ್ರ ಒಂದು ವಾರಲ್ಲಿ ಏನೆಲ್ಲ ಡಿಸ್ಟರ್ಬ್ ಮಾಡ್ಬೋದು ಅಂತ. ಸೊ ಗೈಸ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ.